ನಮಸ್ಕಾರ ವೀಕ್ಷಕರೇ, ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ 4ರ ನಂತರ ಸಾಕಷ್ಟು ತಂತ್ರ ಪ್ರತಿತಂತ್ರ ಮತ್ತೆ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೇ 4ನೇ ತಾರೀಕು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಅನೌನ್ಸ್ ಆಗುತ್ತೆ. ಹಾಗೇನೆ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಕೂಡ ಅನೌನ್ಸ್ ಆಗುತ್ತೆ. ಆ ನಂತರದಲ್ಲಿ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ನಾಯಕತ್ವ ಬದಲಾವಣೆ ವೇಳೆ ಅಹಿಂದ ವಿಚಾರ ಚರ್ಚೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. ಏಪ್ರಿಲ್ 26ಕ್ಕೆ ಹುಬ್ಬಳ್ಳಿಯಲ್ಲಿ ಅಹಿಂದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರು ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಅಹಿಂದ ನಾಯಕತ್ವದ ಜವಾಬ್ದಾರಿ ವಹಿಸ್ತಾರಾ? ಇಷ್ಟರವರೆಗೆ ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಇದೀಗ ಅಹಿಂದ ಮತ್ತೋರ್ವ ನಾಯಕನಾಗಿ ಸತೀಶ್ ಜಾರಕಿಹೊಳಿ ಹೊರಹೊಮ್ಮತಾ ಇದ್ದಾರಾ? ಅದು ಸಿದ್ದರಾಮಯ್ಯ ಅವರ ಬಲವನ್ನ ಇನ್ನಷ್ಟು ಹೆಚ್ಚಿಸುತ್ತಾ? ಇನ್ನು ಏನೆಲ್ಲ ರಾಜಕೀಯ ಸಮೀಕರಣಗಳು ಉಂಟಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೇ 4ರ ನಂತರ ಸಾಕಷ್ಟು ಬೆಳವಣಿಗೆಗಳಂತೂ ಗ್ಯಾರಂಟಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತ್, ಏನಾಗಬಹುದು ಮೇ 4ರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು? ಯಾವ ರೀತಿ ದಾಳ ಪ್ರತಿದಾಳ ಉರುಳಿಸೋದಕ್ಕೆ ಸಿದ್ಧತೆಗಳು ನಡೆದಿದೆ? ಶ್ರೀಲಕ್ಷ್ಮಿ, ಮೇ 4ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮಹತ್ತರ ಬದಲಾವಣೆಗಳಂತೂ ಆಗ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದಾವೆ. ಅದು ಕ್ಯಾಬಿನೆಟ್ ರೀಶಫಲ್ ಆಗುತ್ತೋ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಮುನ್ನೆಲೆಗೆ ಬರುತ್ತೋ ಅನ್ನುವಂಥದ್ದು ಸೆಕೆಂಡ್ರಿ. ಆದ್ರೆ ಇಷ್ಟು ದಿನ ಪಂಚರಾಜ್ಯಗಳ ಚುನಾವಣೆ, ಉಪಚುನಾವಣೆ ಸೇರಿದಂತೆ ಬೇರೆ ಬೇರೆ ವಿಚಾರಕ್ಕಾಗಿ ರಾಜ್ಯದ ರಾಜಕಾರಣದ ಒಂದಷ್ಟು ಮಹತ್ತರ ಬೆಳವಣಿಗೆಗೆ ಬ್ರೇಕ್ ಬಿದ್ದಂತಾಗಿತ್ತು. ಈಗ ಮೇ 4ರ ನಂತರದಲ್ಲಿ ಅಂತಹ ಬೆಳವಣಿಗೆಗಳು ಮತ್ತೆ ಶುರುವಾಗುವ ನಿಟ್ಟಿನಲ್ಲಿ ಚರ್ಚೆಗಳು ಜೋರಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ತಮ್ಮ ಆಪ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಅದರ ಜೊತೆಗೆ ಆ ಸಭೆಯಲ್ಲಿ ವಾಸ್ತವದ ಸಂಖ್ಯಾಬಲದ ಲೆಕ್ಕಾಚಾರವೂ ಕೂಡ ಅಲ್ಲಿ ತೆರೆದಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳೀಗ ಲಭ್ಯ ಆಗ್ತಾ ಇರೋದು. ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಸಹೋದರರ ಜೊತೆಗೆ ಡಿಕೆ ಸುರೇಶ್ ಅವರ ಜೊತೆಗೆ ದೆಹಲಿಯಲ್ಲಿ ಠಿಕಾಣೆಯನ್ನ ಹೂಡಿರುವಂತದ್ದು. ಇದರ ಎಲ್ಲರ ನಡುವೆ 26ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ, ಅಂದ್ರೆ ಅಹಿಂದ ಚಳವಳಿ ಶುರುವಾಗಿ 25 ವರ್ಷಗಳ ಹಿಂದೆ ಶುರುವಾದಂತಹ ಚಳವಳಿಯ ಒಂದಷ್ಟು ಪ್ರೋಸೆಸ್ ಏನಿದೆ, ಆ ಪ್ರೋಸೆಸ್ ಜೊತೆಗೆ ಹುಬ್ಬಳ್ಳಿಯಲ್ಲಿ ಸಮಾವೇಶ ಆಗಿದ್ದ ಒಂದು ನೆನಪಿನ ಅರ್ಥವಾಗಿ 25ರ ಹೋರಾಟ, ಸಾಧನೆ ಮತ್ತು ಸಂಕಲ್ಪದ ಹೆಸರಿನಲ್ಲಿ ಒಂದು ವಿಚಾರ ಸಂಕಿರಣವನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಈ ಒಂದು ವಿಚಾರ ಸಂಕಿರಣ ನಡೆಯುತ್ತೆ. ಹುಬ್ಬಳ್ಳಿಯಲ್ಲೇ ನಡೀತಾ ಇರುವಂತಹ ಕಾರಣಕ್ಕಾಗಿ ಒಂದಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕೆ ಅಂತಂದ ಹೇಳಿದ್ರೆ 2005ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಸಮಾವೇಶವನ್ನ ನಡೆಸಿದ ನಂತರದಲ್ಲಿ ಅಹಿಂದ ನಾಯಕತ್ವವನ್ನ ಸಂಪೂರ್ಣವಾಗಿ ವಹಿಸಿಕೊಂಡ್ರು ಅನ್ನುವಂತ ಚರ್ಚೆ ಇರುವಂತದ್ದು. 1970ರಲ್ಲಿ ದೇವರಾಜ ಅರಸು ಅವರು ಅಹಿಂದ ಚಳವಳಿಯನ್ನ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಬಂಗಾರಪ್ಪ, ಅದಾದ ನಂತರದಲ್ಲಿ ವೀರಪ್ಪ ಮೊಯ್ಲಿ ಚಳವಳಿಯನ್ನ ಮುಂದುವರೆಸಿದ್ರು. ಆ ಚಳವಳಿಯನ್ನ ಮುಂದೆ ತೆಗೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕ್ಯಾಂಪ್ ನಲ್ಲಿ ಮೊದಲಿಂದನೂ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಆ ಒಂದು ಸಮಾವೇಶನ ಆಯೋಜನೆ ಮಾಡಿದ ನಂತರದಲ್ಲಿ ಅಹಿಂದ ಚಳವಳಿಗೆ ಒಂದು ಸ್ಪಷ್ಟವಾದಂತಹ ಸ್ವರೂಪವನ್ನ ಕೊಟ್ಟರು. ಅದಾದ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ವರ್ಸಸ್ ಮತ್ತು ಒಂದಷ್ಟು ಬೇರೆ ಬೇರೆ ಸಮುದಾಯದ ಜಾತಿ ಸಮೀಕರಣದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇತ್ತು. ಇದೀಗ ನಾಯಕತ್ವದ ಬದಲಾವಣೆಯ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ 2 ಆಯಾಮಗಳಲ್ಲಿ ಒಂದು ಚರ್ಚೆ ಆಗ್ತಾರಂತದ್ದು. ಒಂದು, ಇದು ಅಹಿಂದ ಸಮುದಾಯದ ಬಲ ಪ್ರದರ್ಶನ, ಶಕ್ತಿ ಪ್ರದರ್ಶನ, ಅಥವಾ ಆ ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಮುನ್ನಡೆಸಲಿಕ್ಕೆ ನಡೀತಾ ಇರುವಂತಹ ವಿಚಾರ ಸಂಕಿರಣನ, ಈ 2 ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸಿಕೊಂಡಿರುವ ಸಚಿವರಾಗಿರ್ಬೋದು, ನಾಯಕರಾಗಿರ್ಬೋದು, ಮತ್ತೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಒಂದೊಂದು ಹಂತದ ತಮ್ಮದೇ ಆದಂತಹ ಪ್ರಯತ್ನಗಳನ್ನ, ಪ್ರಿಪರೇಷನ್ ಅನ್ನ ಎಲ್ಲವನ್ನೂ ಕೂಡ ಮಾಡಿಕೊಳ್ತಾ ಇದ್ದಾರೆ. ಮೇ 4ರ ನಂತರದಲ್ಲಿ ಈ ಪ್ರಯತ್ನದ ಪ್ರತಿಫಲಗಳು ಎಲ್ಲವೂ ಕೂಡ ಹೊರಬರುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಶ್ರೀಲಕ್ಷ್ಮಿ. ಹನುಮಂತ್ ದುರ್ಗದ್, ಇನ್ನು ಅಹಿಂದ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ನಂತರ ಅಹಿಂದಕ್ಕೆ ನಾಯಕತ್ವ ಯಾರು ಅಂತ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಮುಖವಾಗಿ. ಮೊನ್ನೆ ದಾವಣಗೆರೆ ಎಲೆಕ್ಷನ್ ವಿಚಾರದಲ್ಲೂ ಕೂಡ ಮುಸ್ಲಿಂ ಸಮುದಾಯದ ನಾಯಕರುಗಳಿಗೆ ಕಾಂಗ್ರೆಸ್ ಶಿಸ್ತು ಕ್ರಮ ಜರುಗಿಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಸ್ವಲ್ಪ ಧ್ವನಿಯನ್ನ ಎತ್ತಿದ್ರು ನಾಯಕರುಗಳ ಪರವಾಗಿ. ಸೊ ಹಾಗೆ ನೋಡ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕತ್ವ ವಹಿಸಿಕೊಳ್ತಾ ಇರೋದು ಅಥವಾ ವಹಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ಯಾವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬಲವನ್ನ ಹೆಚ್ಚುತ್ತೆ? ಹನುಮಂತ್.
ಖಂಡಿತವಾಗ್ಲೂ ಇಲ್ಲಿ ಸಿದ್ದರಾಮಯ್ಯನವರ ಬಲ ಹೆಚ್ಚಿಸುವುದರ ಜೊತೆಗೆ ಸಿದ್ದರಾಮಯ್ಯವರ ನಂತರದಲ್ಲಿ ಅಹಿಂದ ನಾಯಕತ್ವವನ್ನ ಯಾರು ವಹಿಸಬೇಕು ಅನ್ನುವಂಥದ್ದು ಮತ್ತೆ ಆ ನಾಯಕತ್ವಕ್ಕೆ ಯಾರು ಸೂಟ್ ಅನ್ನುವಂತ ವಿಚಾರ ಸಾಕಷ್ಟು ಚರ್ಚೆಗಳು ಆಗಾಗ ನಡೀತಾ ಇತ್ತು. ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅಹಿಂದ ನಾಯಕ ಸಿದ್ದರಾಮಯ್ಯನವರ ನಂತರದಲ್ಲಿ ಅಹಿಂದ ನಾಯಕತ್ವವನ್ನ ಮುಂದುವರಿಸುವಂತ ಎಲ್ಲಾ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದಾದ ನಂತರದಲ್ಲಿ ಪಕ್ಷದ ವಲಯದಲ್ಲಿ ಸೇರಿದಂತೆ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕತ್ವದ ತೆರೆಮರೆಯ ಪ್ರಯತ್ನಗಳನ್ನ ಕಸರತ್ತುಗಳನ್ನ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ದಾವಣಗೆರೆ ವಿಚಾರದಲ್ಲಿ ನೇರವಾಗಿ ಅಲ್ಪಸಂಖ್ಯಾತ ಸಮುದಾಯದ ತಲೆದಂಡದ ವಿಚಾರಕ್ಕೆ ನೇರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿದ್ರು. ಇಲ್ಲ, ಅಲ್ಪಸಂಖ್ಯಾತರ ನಾಯಕರ ಮೇಲೆ ಆಗುವಂತ ಕ್ರಮ ಏನಿದೆ ಅದು ತಪ್ಪು ಸಂದೇಶ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ವಾಲ್ಮೀಕಿ ಸಮುದಾಯದ ತಲೆದಂಡ ಸಚಿವ ಕೆ ಎನ್ ರಾಜಣ್ಣ ಅವರ ತಲೆದಂಡ ಆದಂತ ಸಂದರ್ಭದಲ್ಲೂ ಕೂಡ ಒಂದು ತಪ್ಪು ಸಂದೇಶ ಹೋಗುತ್ತೆ. ಇದೇ ರೀತಿಯ ತಪ್ಪು ಸಂದೇಶಗಳನ್ನು ಹೋದ್ರೆ ಸಹಜವಾಗಿ ಅದು ಪಕ್ಷಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತೆ ಅನ್ನೋಂಥದ್ದು ಕೂಡ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಇದರಲ್ಲಿ ಎರಡು ರೀತಿ ಇತ್ತು. ಒಂದು, ಅಹಿಂದ ನಾಯಕತ್ವ ಸಿದ್ದರಾಮಯ್ಯನವರ ನಂತರದಲ್ಲಿ ಯಾರಾದ್ರೂ ನಾಯಕರು ಇದ್ದಾರೆ ಅಂದ್ರೆ ನಾನು ವಹಿಸ್ತೀನಿ ಅನ್ನೋಂತ ಸಂದೇಶ ರವಾನೆ. ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಕೊಟ್ರೆ ಅದು ಸಹಜವಾಗಿ ಮುಂದೆ ಒಂದೊಮ್ಮೆ ಹೈಕಮಾಂಡ್ ಒಪ್ಪಿ ನಾಯಕತ್ವ ಬದಲಾವಣೆ ವಿಚಾರ ಅಂತ ಬಂದಾಗ ಜಾತಿ ಸಮೀಕರಣಕ್ಕೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಜಕೀಯ ವಲಯದಲ್ಲಿ ಜೋರಾಗಿ ಚರ್ಚೆ ನಡೀತಾ ಇದೆ. ಆದ್ರೆ ಈ ಚರ್ಚೆ ಮತ್ತು ಅಹಿಂದ ವಿಚಾರ ಸಂಕೀರ್ಣ ಎಲ್ಲ ಒಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬೇರೆ ರೀತಿಯ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಹನುಮಂತ್ ದುರ್ಗಟ್ ಡೀಟೇಲ್ಸ್ಗಾಗಿ. ನಮಸ್ಕಾರ ವೀಕ್ಷಕರೇ, ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ 4ರ ನಂತರ ಸಾಕಷ್ಟು ತಂತ್ರ ಪ್ರತಿತಂತ್ರ ಮತ್ತೆ ಶುರುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೇ 4ನೇ ತಾರೀಕು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಅನೌನ್ಸ್ ಆಗುತ್ತೆ. ಹಾಗೇನೆ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಕೂಡ ಅನೌನ್ಸ್ ಆಗುತ್ತೆ. ಆ ನಂತರದಲ್ಲಿ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ನಾಯಕತ್ವ ಬದಲಾವಣೆ ವೇಳೆ ಅಹಿಂದ ವಿಚಾರ ಚರ್ಚೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. ಏಪ್ರಿಲ್ 26ಕ್ಕೆ ಹುಬ್ಬಳ್ಳಿಯಲ್ಲಿ ಅಹಿಂದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರು ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಅಹಿಂದ ನಾಯಕತ್ವದ ಜವಾಬ್ದಾರಿ ವಹಿಸ್ತಾರಾ? ಇಷ್ಟರವರೆಗೆ ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಇದೀಗ ಅಹಿಂದ ಮತ್ತೋರ್ವ ನಾಯಕನಾಗಿ ಸತೀಶ್ ಜಾರಕಿಹೊಳಿ ಹೊರಹೊಮ್ಮತಾ ಇದ್ದಾರಾ? ಅದು ಸಿದ್ದರಾಮಯ್ಯ ಅವರ ಬಲವನ್ನ ಇನ್ನಷ್ಟು ಹೆಚ್ಚಿಸುತ್ತಾ? ಇನ್ನು ಏನೆಲ್ಲ ರಾಜಕೀಯ ಸಮೀಕರಣಗಳು ಉಂಟಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೇ 4ರ ನಂತರ ಸಾಕಷ್ಟು ಬೆಳವಣಿಗೆಗಳಂತೂ ಗ್ಯಾರಂಟಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ